ನಾನು ಹಿಂದ್ಗಡೆ ಕಾಣಿಸೋದೇ ದರಿದೇವ್ರ ಗುಡ್ಡ. ಈ ಒಂದು ಗುಡ್ಡಕ್ಕೆ ನಾನು 4 ವರ್ಷ ಆದ ಬಳಿಕ ಬರ್ಲಿಕತ್ತೀನಿ. ನಾನು ಮುಂಚೆ ಅದಕ್ಕೆ ಬಂದಿತ್ತಂದ್ರೆ ವಿಡಿಯೋ ಮಾಡೋಕ್ಕೆ ಬಂದಿದ್ದ ಇಲ್ಲಿ ಒಟ್ಟು ನೆಟ್ವರ್ಕೇ ಬರಲಾಗ್ಯದ. ನಮ್ಮದು ಏರ್ಟೆಲ್ ಸಿಮ್ ಅದ, 0% ನೆಟ್ವರ್ಕ್ ಇಲ್ಲಿ. ಈಗೇ ರೀಸೆಂಟ್ಲಿ ಜಾತ್ರೆ ಆದಂಗೆ ಕಾಣಿಸ್ತಿದ್ರದ್ದು. ಯಾಕಂತಂದ್ರೆ ಈ ಸುತ್ತಮುತ್ತ ನೋಡೋಗತ್ತಿರ್ಬೇಕು ಎಷ್ಟೊಂದು ಹೊಲಸು ಬಿದ್ದದಲ್ಲ. ಈ ಹೊಲಸು ಬಿದ್ದಿದ್ದು ಮತ್ತು ಈ ಒಂದು ಗುಲಾಲ ಆಡಿದ್ದು ನೋಡಿದ್ರೆ ಗೊತ್ತಾಗ್ತದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಇಟ್ಟಿದ್ರು, ನಾನು ಭಾಳ ದಿನ ಆಗ್ಯದ ಅನ್ಕೊಂಡಿದ್ದೆ. ಬಟ್ ಇವಾಗ 1 ವೀಕ್ ಆಗಿರ್ಬೋದು ಅಂತ ಅನ್ಕೋತೀನಿ ಈ ಒಂದು ದರಿದೇವ್ರದ್ದು ಜಾತ್ರೆ ಆಗಿ. ಆದ್ರೆ ಈ ಒಂದು ದರಿದೇವ್ರ ಗುಡ್ಡ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬೌಂಡ್ರಿಗಾದ. ನಾ ಈ ಗುಡ್ಡಕ್ಕೆ ಬಂದಾಗ ಈ ಗಿಡಗಳು ಭಾಳ ಅಂದ್ರೆ ಭಾಳ ಸಣ್ಣ ಇದ್ದವು. ಇವಾಗ ನೋಡಿರಿ ಎಷ್ಟು ದೊಡ್ಡವಾಗಿವತ್ತು ಅನ್ಕರಿ. ಅವಾಗೇ ರೀಸೆಂಟ್ಲಿ ಹಚ್ಚಿರು, ಅವಾಗೇ ರೀಸೆಂಟ್ಲಿ ಈ ಒಂದು ರೋಡ್ ಮಾಡಿದಿರ ಅನ್ಕೋತೀನಿ ನಾನು. ಸುತ್ತಮುತ್ತ ಎಲ್ಲ ಈ ರೀತಿ ಕ್ಲೀನ್ ಕಾಣಿಸ್ತಿದ್ದಿಲ್ಲ, ಈ ರೀತಿ ಏನೂ ಕಾಣಿಸ್ತಿಲ್ಲ, ಅದೂ ಇದ್ದಿದ್ದಿಲ್ಲ ನಾ ಬಂದಾಗ. ಆದ್ರೆ ಅದನ್ನು ಈಗ ರೀಸೆಂಟ್ಲಿ ಮಾಡಿದ್ದಾರೆ. ಮತ್ತು ನನಗೆ ಏನೇನೋ ಭಾಳ ಚೇಂಜಸ್ ಕಾಣಿಸಕತ್ತದ ಈ ಒಂದು ಗುಡ್ಡದೊಳಗೆ. ಯಾಕಂತಂದ್ರೆ ನನಗೆ ಒಮ್ಮಿಗೆ ನನಗೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗಲ್ಲಾಗ್ಯದ. ಇವಾಗ ನೋಡಿರಿ ಇಲ್ಲಿ ನನ್ನ ಒಂದು ಅಂಬಾರಿ ನಿಲ್ಸಿದ್ದೀನಿ. ಇದು ಒಯ್ದು ಅಲ್ಲಿ ನಿಂದ್ರಿಸಿ ಅಲ್ಲಿ ಯಾರಿಗೋ ಆದರೂ ಒಬ್ರಿಗೆ ಹೇಳಿ ಮ್ಯಾಕೆ ಹೋಗಿ ಬರ್ತೀನಿ. ನೋಡಿರಿ ಇಲ್ಲೇ ನಿಂತ್ಕೊಂಡೈತೆ ನೋಡಿರಿ ನಮ್ಮ ಒಂದು ಅಂಬಾರಿ. ಇವಾಗ ನಾ ಮುಂಚೆ ಬಂದಿದ್ದಕ್ಕೆ ಈಗ ಬಂದಿದ್ದಕ್ಕೆ ಏನು ಚೇಂಜಸ್ ಆಗ್ಯದಂದ್ರೆ ಇವಾಗ ನೋಡ್ತಾ ಇರಬೇಕು. ನಾ ಇದೇ 4 ಇಯರ್ಸ್ ಬ್ಯಾಕ್ ಬಂದಾಗ ಇದಕ್ಕೆಲ್ಲ ಪೂರ್ತಿ ಕಲರ್ ಇತ್ತು, ಎಲ್ಲ ಕಲರ್ ಡಿಮ್ ಆಗ್ಯದ. ಈ ಜಾತ್ರೆ ಟೈಮಿಗೆ ಕಲರ್ ಮಾಡಬೇಕಾಗಿತ್ತು, ಯಾಕೋ ಮಾಡ್ದಂಗೆ ಕಾಣಿಸಲ್ಲ. ಬರೀ ಈಗ ನೋಡಮ್ಮು ಮ್ಯಾಗ ಹೋಗಮ್ಮು. ಇಂಥ ಗುಡ್ಡ ಹತ್ತಬೇಕಲ್ಲಪ್ಪ ಅಂದಪ್ಲೆ ಅನ್ನಿಸ್ತದ. ಆದ್ರೆ ಹತ್ಕೋತ ಹೋದಿವಿ ಅಂದ್ರೆ ಏನೂ ಅನ್ಸಲ್ಲ. ಈ ಗುಡ್ಡಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾರೆ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಸುತ್ತಮುತ್ತ ಹಳ್ಳಿ ಒಳಗೆ ಈ ಒಂದು ದೇವಸ್ಥಾನ ಭಾಳ ಅಂದ್ರೆ ಭಾಳ ಫೇಮಸ್ ಅದ. ಈ ಒಂದು ದೇವಸ್ಥಾನದೊಳಗೆ ಯಾತ್ರಿ ನಿವಾಸ ಆದತ್ತಂದ್ರೆ ನೀವೇ ಥಿಂಕ್ ಮಾಡ್ರಿ ಎಷ್ಟು ಫೇಮಸ್ ಇರ್ಬೋದತ್ತಂದು. ನೋಡ್ರಿ ಹೆಂಗೆ ಕಟ್ಟಾರಂತ ನೋಡ್ರಿ. ಇಲ್ಲಿ ಒಂದು ಕುದುರೆ ಬರ್ತದಂತ, ಆ ಕುದುರೆ ಪೂರ್ತಿ ಹತ್ಕೋತ ಹೋಗ್ತದೆ, ಪೂರ್ತಿ ಮ್ಯಾಗ ಒಂದೇ ಸರ್ತಿ ಹತ್ಕೋತ ಹೋಗ್ತದಂತ. ನಾ ವಿಡಿಯೋದಾಗ ನೋಡೀನಿ. ಆ ಕೆಳಗಿಂದ ಇಲ್ಲಿ ತನಕ ಬರೋದು ಒಂದೇ ಆಗ್ತದ, ಇಲ್ಲಿದಿಂದ ಮ್ಯಾಗ ಹೋಗೋದು ಒಂದೇ ಆಗ್ತದ. ಈ ಒಂದು 25 ಮೆಟ್ಟಲು ಅದಾವ, 70-90 ಡಿಗ್ರಿ ಅಂಗಲ್ ಒಳಗೆ ಅದ. ಇಲ್ಲೇ ಕಾಲು ಭಾಳ ಬ್ಯಾನ್ ಆತಾವ ಅಟ್ಟೆ. ಅಲ್ಲಿ ಹಿಂದ್ಗಡೆ ಏನೂ ಅನ್ಸಲ್ಲ, ಇಲ್ಲಿ ಭಾಳ ಕೆಟ್ಟದ್ದು ಅನ್ನಿಸ್ತದ. ಆದ್ರೆ ಏರಕತ್ತಿಲ್ಲ ಏನೂ ಅನ್ಸಲಾಗ್ಯದ. ಈಗ ಒಳಗೆ ಬರ್ನ ನಮಗೆ ಈ ಒಂದು ದೇವಸ್ಥಾನದ ಮೇನ್ ಗರ್ಭಗುಡಿ ಇದ್ರೊಳಗದ. ಬರ್ರಿ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲೇ. ಈಗ ಬರ್ರಿ ಪೂಜೆ ಮಾಡಕತ್ತಾರ. ಈ ಒಂದು ಪೂಜೆ ಒಳಗೆ ನಾವು ಭಾಗಿಯಾಗಮ್ಮು. ನನಗಂತೂ ಏನು ಕೆಲಸಲಾಗ್ಯದ. ನಾನು ದೇವರ ದರ್ಶನ ತಗೊಂಡು ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದೀನಿ. ನಿಂತ್ಕೊಂಡು ನೋಡಿದ್ವತ್ತಂದ್ರೆ ಇಲ್ಲಿ ಈ ಒಂದು ದೇವಿ ಕಾಣಿಸ್ತಾವ ನೋಡ್ರಿ, ಯಾವ ರೀತಿ ಕಾಣಿಸ್ತಾ ಅಂತ ನೋಡ್ರಿ. ಇವಾಗ ಯಾವ ರೀತಿ ಕಾಣಿಸ್ತಾ ಅಂತ ಕರೆ ಈವ್ನಿಂಗ್ ಟೈಮಿಗೆ ದೇವರ ದರ್ಶನ ತಗೊಂಡು ಈಗ ಕೆಳಗಡೆ ಬಂದಿ ನೋಡ್ರಿ. ಕತ್ಲಾಗತ್ತದ, ಅಲ್ಲಿ ಮುಂದಿನ ಒಂದು ಗುಡಿಗೆ ಹೋಗ್ಬೇಕಂತ ಕರೆ ಸ್ವಲ್ಪ ಸ್ಪೀಡ್ ಹೋಗ್ಲಕತ್ತೀನಿ. ದರಿದೇವರ ತಂಗಿಯ ಒಂದು ದೇವಸ್ಥಾನಕ್ಕೆ ಬಂದಿ ನೋಡ್ರಿ. ಇದು ನೋಡ್ರಿ ಜಗದೇವಿ ದೇವಸ್ಥಾನ ನೋಡ್ರಿ. ಇದು ಜಗದೇವಿ ದೇವಿ ನೋಡ್ರಿ. ಇವರು ಹಾಕಿರುವಂತ ಭಂಡಾರ ತೆಗೆಯ ಸಲುವಾಗಿ ಯಾವ ರೀತಿ ಇದು ಐತೆ ನೋಡ್ರಿ. ಈ ಒಂದು ದೇವಸ್ಥಾನ ನಾವಂತರೂ ಪೂರ್ತಿ ತಿರುಗಾಡಿ ನೋಡ್ರಿ. ದರಿದೇವರ ದರ್ಶನ ತಗೊಂಡ ಜಯದೇವಿ ದೇವಿದು ದರ್ಶನ ತಗೊಂಡಿವಿ ನೋಡ್ರಿ. ನಾ ಈಗ ಈ ಒಂದು ದೇವಸ್ಥಾನದ ಮುಂದ್ಗಡೆ ನಿಂತ್ಕೊಂಡು ನೋಡಿದ್ವತ್ತಂದ್ರ ದರಿದೇವರ ಗುಡ್ಡ ಯಾವ ರೀತಿ ಕಾಣಿಸ್ತಂತ ತೋರಿಸ್ತೀನಿ ನೋಡ್ರಿ. ಈಗ ಯಾವ ರೀತಿ ಕಾಣಿಸ್ತದ ನೋಡ್ರಿ. ಈಗ ದರಿದೇವರ ಗುಡ್ಡ ನೋಡ್ರಿ, ಈಗ ಎಷ್ಟು ಮಸ್ತ್ ಕಾಣಿಸ್ತೈತಿ ನೋಡ್ರಿ ದೂರಿಂದ.